ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಲವೊಂದು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಥವಾ ಯೂಟ್ಯೂಬ್ ಮಾಡಬೇಕು, ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ವಿ ಅನ್ನೋರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಫಸ್ಟ್ ಆಫ್ ಆಲ್ ವಿಡಿಯೋಗೆ ಯೂಟ್ಯೂಬ್ ಮಾಡುವಂಥ ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಕೆಲವೊಂದು ರೂಲ್ಸ್ಗಳು ಅಪ್ಲೈ ಆಗುತ್ತೆ. ಅದರಲ್ಲಿ ಮೇಜರಾಗಿ ಮೇಯ್ನಾಗಿ ಏನು ರೂಲ್ಸ್ ಫಾಲೋ ಮಾಡಬೇಕು ಅಥವಾ ನಮ್ಮ ಚಾನಲ್ ಬೇಗ ಗ್ರೋತ್ ಆಗಬೇಕು, ವ್ಯೂಸ್ ಚೆನ್ನಾಗಿ ಬರಬೇಕಾದ್ರೆ ಏನು ಒಂದು ಈ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅಥವಾ ಒಂದು ಇದನ್ನ ಗಮನದಲ್ಲಿ ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತಲ್ಲ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫಸ್ಟು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಾದ್ರೆ ಫೋನ್ನ ಯಾವತ್ತೂ ಹೀಗೆ ಏನು ಟಿಕ್ ಟಾಕ್ ಮಾಡ್ತೀವಲ್ಲ ಈ ಥರ ಇಟ್ಕೊಳಂಗಿಲ್ಲ. ಈ ಥರ ಅಡ್ಡಡ್ಡನೇ ಇಟ್ಕೋಬೇಕು. ಅಂದರೆ ಇದು ಏನು ಸೈಜ್ ಬರುತ್ತೆ ಯೂಟ್ಯೂಬ್ ವೀಡಿಯೋಗೆ ಏನು ಸೈಜ್ ಬರುತ್ತೆ ಅಂದರೆ, ನೀವು ಇನ್ಶಾರ್ಟಲ್ಲಿ ಏನಾನ ವೀಡಿಯೋ ಎಡಿಟ್ ಮಾಡ್ತಾಯಿದ್ರೆ ಮತ್ತು ಬೇರೆ ಎಲ್ಲಾದರೂ ವೀಡಿಯೋ ಎಡಿಟ್ ಮಾಡ್ತಾಯಿದ್ರೆ ಒಂದು ಯೂಟ್ಯೂಬ್ದು ಸಿಂಬಲ್ ಇರುತ್ತೆ ಅಲ್ಲಿ, ಅದಕ್ಕೆ ಓಕೆ ಮಾಡಿದ್ರೆ ಆಯಿತು. ಇಲ್ಲ ಅಂದರೆ ನಮಗಷ್ಟು ಡೌಟ್ ಇದೆ ಅಂತ ಹೇಳಿದ್ರೆ 16.9 ಅಷ್ಟು ಲೆಂತ್ ಮತ್ತು ಅಡ್ಡ ಆಗಲಿ ಉದ್ದ ಆಗಲಿ ಅಷ್ಟು ವೀಡಿಯೋ ಲೆಂತ್ ಇದ್ದರೆ ಸಾಕು. ಅದು ಡೈರೆಕ್ಟಾಗಿ ಅಪ್ಲೋಡ್ ಆಗುತ್ತೆ ಮತ್ತು ಯೂಟ್ಯೂಬ್ಗೆ ಕರೆಕ್ಟಾಗಿದೆ ಅದು ಒಂದು ಲೆಂತು. ಅದು ಯೂಟ್ಯೂಬಿಂದನೇ ಬಂದಿರೋದು ಮತ್ತು ನೋಡೋರ್ಗು ಒಂದು ನೀಟಾಗಿ ಕಾಣುತ್ತೆ ವಿಡಿಯೋ ಮಾಡೋದು. ನಾವು ಹೀಗಿಟ್ಕೊಂಡು ನೀವು ಹೀಗಿಟ್ಕೊಂಡು ಮಾಡಿದ್ರೂ ಅಪ್ಲೋಡ್ ಮಾಡೋದು ಈ ಥರನೇ, ನಾನೀಗ ಕಾಣಿಸ್ತಿದ್ದೀನಲ್ಲ ಈ ಥರನೇ. ಹಾಗಾಗಿ ನೋಡೋರ್ಗು ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ನಾವು 16.9 ಅಲ್ಲಿ ಓಕೆ ಮಾಡಿಕೊಂಡು ಅಲ್ಲಿಗೆ ವೀಡಿಯೋನ ಅಥವಾ ಲೆಂತ್ ಇರ್ಬೋದು ಏನೇ ಇರ್ಬೋದು ವೀಡಿಯೋನ ಕಟ್ ಮಾಡಿಕೊಂಡು ನಾವು ವೀಡಿಯೋ ಮಾಡೋದ್ರಿಂದ ವ್ಯೂಸು ಸಹ ಚೆನ್ನಾಗಿ ಬರುತ್ತೆ, ನೋಡೋರ್ಗು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಒಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿರ್ತಾರೆ, ತಮ್ನೇಲ್ಗೂ ಮತ್ತು ವೀಡಿಯೋಸ್ ಮಾಡೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಇದೆಲ್ಲ ಯಾವಾಗ ನಿಮಗೆ ಅಪ್ಲೈ ಆಗುತ್ತೆ, ಯಾವಾಗ ಮ್ಯಾಟ್ರ್ ಆಗುತ್ತೆ ಅಂದರೆ, ಇನ್ನೇನು ನಿಮ್ಮದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಅನ್ನೋ ಟೈಮಲ್ಲಿ ನಿಮ್ಮ ಚಾನಲ್ಗೆ ನೀವು ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡಿದಾಗ ಯೂಟ್ಯೂಬ್ ಅವರು ನಿಮ್ಮ ಒಂದು ಚಾನಲ್ನ ವೆರಿಫಿಕೇಷನ್ ಮಾಡೋ ಟೈಮಲ್ಲಿ ಗಮನಿಸ್ತಾರೆ. ಏನು ಇವರು ಬ್ಲಾಗ್ ಮಾಡ್ತಿದ್ದಾರಾ, ಏನು ಇವರು ಇನ್ಫಾರ್ಮೇಷನ್ ಕೊಡ್ತಿದ್ದಾರಾ, ಕುಕ್ಕಿಂಗ್ ಬ್ಲಾಗ್ ಮಾಡ್ತಿದ್ದಾರಾ, ಬ್ಯೂಟಿ ಕೇರ್ ಮಾಡ್ತಿದ್ದಾರಾ, ಮತ್ತು ಶಾಪಿಂಗಿನ ಬ್ಲಾಗ್ ಮಾಡಿದ್ದಾರಾ, ಈ ವಿಡಿಯೋ ತಮ್ನೇಲ್ ಏನು ಹಾಕಿದ್ದಾರೆ ಮತ್ತು ವಿಡಿಯೋ ಒಳಗಡೆ ಏನು ಹಾಕಿದ್ದಾರೆ ಅನ್ನೋ ಫುಲ್ಲು ವೆರಿಫಿಕೇಷನ್ ಮಾಡಿ ನಿಮ್ಮ ಚಾನಲ್ಗೆ ಅವರು ಪೇಮೆಂಟ್ ಕೊಡ್ಬೋದಾ ಇಲ್ವಾ ಅಂತ ಒಂದು ವೆರಿಫಿಕೇಷನ್ ಮಾಡೋ ಒಂದು ಟೈಮಲ್ಲಿ ಈ ಒಂದು ಪಾಯಿಂಟ್ ಅಪ್ಲೈ ಆಗುತ್ತೆ. ಹಾಗಾಗಿ ನೀವು ತಮ್ನೇಲ್ ಏನು ಹಾಕಿದ್ದೀರೋ ವೀಡಿಯೋಸ್ನ ಅದರೊಳಗಡೆ ಅದೇ ಇರಬೇಕು. ಇನ್ನೊಂದು ಜನಗಳಿಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ. ವ್ಯೂಸ್ಗೋಸ್ಕರ ನಾವೇ ಕೆಲವೊಂದು ಸರಿ ಮಾಡಿರ್ತೀವಿ, ತಮ್ನೇಲ್ ನೋಡಿ ಪಟ್ ಅಂತ ಆ ವಿಡಿಯೋನ ಓಪನ್ ಮಾಡಿರ್ತೀವಿ, ಬಟ್ ಅವರು ವಿಡಿಯೋದಲ್ಲಿ ಹೇಳಿರೋದು ತಮ್ನೇಲ್ಗೂ ಏನು ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಈಗ ಮಾಡೋದ್ರಿಂದ ನಿಮಗೆ ಮುಂದೆ ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋತ್ ಆದಾಗ ಈ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಥರ್ಡ್ ಒನ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಆದಷ್ಟು ನಾವು ಶೂಟ್ ಮಾಡಬೇಕಾದ್ರೆ ನ್ಯಾಚುರಲಾಗಿ ನಾವು ಹೇಗಿರ್ತೀವೋ ಹಾಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಜಾಸ್ತಿ ಎಡಿಟ್ ಮಾಡೋದು ಮತ್ತು ಫಿಲ್ಟರ್ಸ್ನ ಯೂಸ್ ಮಾಡೋದು ಇದರಿಂದನೂ ಸಹ ನೋಡೋರಿಗೆ ಇಂಟ್ರೆಸ್ಟ್ ಬರೋದಿಲ್ಲ ವಿಡಿಯೋ ನೋಡೋದಕ್ಕೆ. ಎಲ್ಲ ಕಲರ್ ಕಾಣಿಸುತ್ತೆ ಅಥವಾ ನ್ಯಾಚುರಲ್ ನಾವು ಹೇಗಿದ್ದೀವ ಅಥವಾ ನಾವೇನು ತೋರಿಸ್ತಾ ಇದ್ದೀವಿ ಅಥವಾ ಏನೊಂದು ಕುಕ್ಕಿಂಗ್ ಬ್ಲಾಗ್ ಮಾಡ್ತಾಯಿದ್ದೀವಿ ಏನೇ ಆಗಿರ್ಬೋದು, ಡೆಕೋರೇಷನ್ ಮಾಡ್ಬೋದು. ಡೆಕೋರೇಷನ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಇನ್ನೂ ವ್ಯೂಸ್ ಚೆನ್ನಾಗಿ ಬರುತ್ತೆ. ಬಟ್ ನಾವೇನು ನ್ಯಾಚುರಲ್ ಆಗಿದ್ದೀವೋ ಅದೇ ತೋರಿಸ್ಬೇಕು. ಆ ವೀಡಿಯೋಸ್ಗಳಿಗೆ ಜಾಸ್ತಿ ವ್ಯೂಸ್ ಬರೋದು. ನೀವು ಆಲ್ಮೋಸ್ಟು ಕೆಲವೊಂದು ಚಾನಲ್ಗಳನ್ನ ನೀವು ಓಪನ್ ಮಾಡ್ಬೋದು. ಅವರು ಸುಮ್ಮನೆ ಬ್ಲಾಗ್ಸ್ ಮಾಡ್ತಿರ್ತಾರೆ, ಏನೋ ಒಂದು ಇನ್ಫಾರ್ಮೇಷನ್ನು ಕೊಡ್ತಾ ಇರ್ತಾರೆ. ಅವ್ರು ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂದರೆ, ಈಗ ತುಂಬ ಏನು ಕಣ್ಣಿಗೆ ಹೊಡೆಯೋ ಹಾಗೆ ಏನು ಕಲರ್ ಇರೋದಿಲ್ಲ. ನಾವು ಹೇಗಿತ್ತು ಹಾಗೆ ಶೋ ಮಾಡ್ತಿರ್ತಾರೆ, ಹಾಗೆ ವಿಡಿಯೋ ಶೂಟ್ ಮಾಡ್ತಿರ್ತಾರೆ. ಅವ್ರಿಗೆ ಸಿಕ್ಕಾಪಟ್ಟೆ ವ್ಯೂಸ್ ಬಂದಿರುತ್ತೆ, ನೀಟಾಗಿ ಗ್ರೋತ್ ಆಗ್ತಾ ಇರುತ್ತೆ ಅವ್ರ ಚಾನಲ್ಲು. ಈ ಒಂದು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು.
ಅಂದರೆ ಸಬ್ಸ್ಕ್ರೈಬರ್ಸ್ನ ಹೇಗೆ ನಮ್ಮ ಕಡೆ ಹೇಳ್ಕೊಬೋದು ಅನ್ನೋದಕ್ಕೆ ಇದೊಂದು ಪುಟ್ಟ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನ್ಯಾಚುರಲಾಗಿ ನಾವು ಹೇಗಿತ್ತು ಹಾಗೆ ಶೂಟ್ ಮಾಡಬೇಕು. ಜಾಸ್ತಿ ಫಿಲ್ಟರ್ಸ್ನಾಗಿರ್ಬೋದು ಮತ್ತು ಕಲರ್ಸ್ನಾಗಿರ್ಬೋದು ಮತ್ತು ಡ್ರಾ ಮಾಡೋದಾಗಿರ್ಬೋದು ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಅನ್ನೋದು ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಏನಪ್ಪ ಅಂತ ಹೇಳಿದ್ರೆ ವಿಡಿಯೋ ಕ್ಲಾರಿಟಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ ಒಂದು ರಿಂಗ್ ಲೈಟ್ ತೊಗೊಳೋದಾಗಿರ್ಬೋದು ಮತ್ತು ಲೈಟ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಆದಷ್ಟು ಬೆಳಕಿರೋ ಕಡೆ ಬಂದು ಮಾತಾಡೋದಾಗಿರ್ಬೋದು. ಹೀಗೆಲ್ಲ ಮಾಡೋದ್ರಿಂದಲೂ ಸಹ ನೋಡೋರಿಗೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ನಿಮ್ಮ ಚಾನಲ್ ಇರುವಂಥ ಒಂದು ವೀಡಿಯೋಸ್ಗಳಿಗೆ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಅದೇ ಕ್ಯಾಮ್ರಾ ಬೇಕು ಇದೇ ಕ್ಯಾಮ್ರಾ ಬೇಕು ಅನ್ನೋದಲ್ಲ, ಇರೋವಂಥ ಒಂದು ಕ್ಯಾಮ್ರಾನ ನೀಟಾಗಿ ಇಟ್ಕೊಂಡು ಈ ಥರ ಕ್ಲಾರಿಟಿಯಾಗಿ ಸ್ವಲ್ಪ ಬೆಳಕಲ್ಲಿ ಮಾತಾಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡೋದ್ರಿಂದ ವ್ಯೂಸು ಸಹ ಜಾಸ್ತಿ ಬರೋ ಚಾನ್ಸಸ್ಸು ಇರುತ್ತೆ. ಚಾನಲ್ ಗ್ರೋತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಫಿಫ್ತ್ ಒನ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಚಾನಲ್ನ ಓಪನ್ ಮಾಡಿದಾಗ ಅಥವಾ ನೀವು ವೀಡಿಯೋಸ್ನ ಡೈಲಿ ಮಾಡ್ತಿರ್ತೀರೋ ಅಥವಾ ಅಪ್ಲೋಡ್ ಮಾಡ್ತಾ ಇರ್ತೀರ, ಹಾಗಿದ್ದರೆ ಜನರು ನಿಮ್ಮ ಬ್ಲಾಗ್ ನೋಡೋದಕ್ಕೆ ಇಷ್ಟಪಡ್ತಿದ್ದಾರಾ ಅಥವಾ ಕುಕ್ಕಿಂಗ್ ವೀಡಿಯೋ ಮಾಡೋದನ್ನು ನೋಡೋದಕ್ಕೆ ಇಷ್ಟಪಡ್ತಿದ್ದಾರಾ, ಅಥವಾ ಬೇಬಿ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಬ್ಯೂಟಿ ಕೇರ್ ಆಗಿರ್ಬೋದು, ಆಮೇಲೆ ಮೇಕಪ್ ವೀಡಿಯೋಗಳಾಗಿರ್ಬೋದು, ಯಾವುದ್ರ ಬಗ್ಗೆ ಜನ ನಿಮ್ಮ ಚಾನಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ವೀಡಿಯೋ ಮಾಡೋದ್ರಿಂದ ಬೇಗ ಗ್ರೋತ್ ಆಗುತ್ತೆ. ನಿಮ್ಮ ಚಾನಲ್ ಈಗ ಯಾವುದೋ ಒಂದು ಮೈಂಡ್ ಸೆಟ್ ಮಾಡಿರ್ತೀರ, ನೀವು ಬೇಬಿ ಕೇರ್ ಅಂದರೆ ಬೇಬಿ ಕೇರೇ ಮಾಡ್ತಾ ಇರ್ತೀರ, ಅದ್ರ ಮೇಲೇ ಚಾನಲ್ಗಳನ್ನ ಓಪನ್ ಮಾಡುವ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ವಿಡಿಯೋ ಹಾಕಿದ್ದಾರೆ ಇನ್ನು ನೆಕ್ಸ್ಟ್ ಆ ವಿಡಿಯೋ ಹಾಕಿದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ಅಂತ ಚಾನಲ್ನ ಓಪನ್ ಮಾಡಿ ಒಂದು ಸಬ್ಸ್ಕ್ರೈಬ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ವ್ಯೂಸ್ಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದನೂ ಸಹ ನಿಮ್ಮ ಒಂದು ಚಾನಲು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು.